ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬಿಗ್ ಬಾಸ್ ಕಡೆಯಿಂದ ಒಂದು ಹೊಸ ಪ್ರೋಮೋ ಬಿಡುಗಡೆ ಆಗಿದೆ. ಅದು ರಜತ್ ಅವರಿಗೆ ಖಳನಾಯಕನ ಪಾತ್ರ ಕೊಟ್ಟಿರ್ತಾರೆ. ಅವರು ಟಿಕೆಟ್ ಟು ಹೋಮ್ ಅಂತ ಹೇಳಿ 5 ಜನರನ್ನ ಸೆಲೆಕ್ಟ್ ಮಾಡಬೇಕಾಗಿರುತ್ತೆ. ಸೆಲೆಕ್ಟ್ ಮಾಡಿ ಕಾರಣಗಳನ್ನು ಕೊಡಬೇಕಾಗಿರುತ್ತೆ. ಈ ವಿಚಾರದಲ್ಲಿ ಚೈತ್ರ ಮತ್ತೆ ರಜತ್ ನಡುವೆ ಬಿಗ್ ಫೈಟ್ ಆಗುತ್ತೆ. ಇದ್ರ ಬಗ್ಗೆ ಚರ್ಚೆ ಮಾಡೋಣ. ಪೂರ್ತಿ ವಿಡಿಯೋ ನೋಡಿ. ಹೊಸದಾಗಿ ಚಾನಲ್ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಕ್ಕೆ ಎಲ್ಲರೂ ಕೂಡ ಲೈಕ್ ಮಾಡುವ ಮೂಲಕ ಸಪೋರ್ಟ್ ಮಾಡಿ. ಮೊದಲನೇದಾಗಿ ಅವರು ಟಿಕೆಟ್ ಟು ಹೋಮ್ ಅಂತ ಹೇಳಿ ಯಾರ್ಯಾರಿಗೆ ಕೊಡ್ತಾರೆ ಅಂತ ನೋಡೋದಕ್ಕೆ ಹೋದ್ರೆ ಫಾಸ್ಟಾಗಿ ತೋರಿಸ್ತಾ ಹೋಗ್ತಾರೆ. ಪ್ರೋಮೋದಲ್ಲಿ ಗೌತಮಿ ಅವರಿಗೆ ಹಾಕ್ತಾರೆ, ಮೋಕ್ಷಿತಾ ಅವರಿಗೆ ಹಾಕ್ತಾರೆ, ಆಮೇಲೆ ಭವ್ಯ ಅವರಿಗೆ ಹಾಕ್ತಾರೆ, ಚೈತ್ರ ಅವರಿಗೆ ಹಾಕ್ತಾರೆ. ಚೈತ್ರ ಅವರಿಗೆ ಹಾಕಿದಾಗ ಅವರಿಗೆ ಚೈತ್ರ ಮತ್ತು ರಜತ್ ಅವರ ನಡುವೆ ಸ್ವಲ್ಪ ಕಿರಿಕ್ ಸ್ಟಾರ್ಟ್ ಆಗುತ್ತೆ. ಆವಾಗ ಚೈತ್ರ ಅವ್ರು ಹೇಳ್ತಾರೆ, ನೀವು ಫಸ್ಟಿಗೆ ಬಂದಿದ್ರೆ ಮಾತ್ರ 4-5 ದಿನದಲ್ಲೇ ಮನೆಗೆ ಹೋಗ್ತಾ ಇದ್ರಿ, ಅದೃಷ್ಟ ಮಾಡಿದ್ದೀರಿ, ನೀವು ಒಂದು ಸ್ವಲ್ಪ ದಿನ ಬಿಟ್ಟು ಬಂದಿದ್ದೀರಾ, ನೀವು ವೈಲ್ಡ್ ಕಾರ್ಡ್ ಎಂಟ್ರಿ ಕೊಟ್ಟಿದ್ದಕ್ಕೆ ಬಚಾವಾಗಿದ್ದೀರಿ, ಇಲ್ಲಿ ತನಕ ಇದ್ದೀರಿ ಅಂತ ಹೇಳಿ ರಜತ್ ಅವರು ಅದಕ್ಕೆ ಟಾಂಗ್ ಕೊಡ್ತಾರೆ. ನೀವು ಮನೇಲಿ ಇರೋಕ್ಕೆ ಯೋಗ್ಯತೆ ಇಲ್ಲ, ಸುಮ್ಮನೆ ಮಾತಾಡ್ಕೊಂಡೇ ಬಂದ್ಬಿಟ್ಟಲ್ಲಮ್ಮ, ಸುಮ್ಮನೆ ಮನೆಗೆ ಹೋಗ್ಬಿಡು, ಉಳಿದವ್ರವ್ರು ಚೆನ್ನಾಗಿ ಆಡ್ತಾರೆ ಅಂತ. ಆ್ಯಕ್ಚುಲಿ ಕೆಲವೊಂದು ಬಿಗ್ ಬಾಸ್ನಲ್ಲಿ ಮಾತನಾಡುವಾಗ ಒಂದು ಚೌಕಟ್ಟು ಅಂತ ಇರುತ್ತೆ. ಆ ಒಂದು ಚೌಕಟ್ಟನ್ನು ಮೀರಿ ರಜತ್ ಅವರು ಕೆಲವೊಂದು ಕಡೆ ಮಾತಾಡ್ತಾರೆ. ಮನೆಗೆ ಹೋಗು ಅನ್ನೋದು, ಮನೆಗೆ ಹೋಗಮ್ಮ ನೀನು, ಮನೆಗೆ ಹೋಗು ಅಂತ ಹೇಳಿ ಸುಮಾರು ಸರಿ ವಿಚಾರ ಮಾಡಿದ್ದಾರೆ. ಅದಕ್ಕೆ ಹೋದರೆ ಎಲ್ಲೋ ಒಂದು ಕಡೆ ಪರ್ಸ್ನಲ್ ಅಟ್ಯಾಕ್ ಮಾಡ್ತಾ ಇದ್ದಾರೆ ರಜತ್ ಅವರು ಅನ್ಸುತ್ತೆ. ಬಟ್ ಆಟ ಎಲ್ಲ ಹಾಸ್ಯ ಕಾಮಿಡಿ ಆಗಿರ್ಬೋದು, ಟಾಸ್ಕ್ಗಳನ್ನು ವಿನ್ ಆಗ್ತಕ್ಕಂಥದ್ದು ಎಲ್ಲದರಲ್ಲೂ ಕೂಡ ಟಕ್ಕರ್ ಕೊಡುವಂತಹ ಪರ್ಫಾರ್ಮೆನ್ಸ್ ರಜತ್ ಅವ್ರು ಕೊಡ್ತಾರೆ. ಚೈತ್ರ ಅವ್ರ ವಿಚಾರದಲ್ಲಿ ಸ್ವಲ್ಪ ಜಾಸ್ತಿನೇ ಪರ್ಸ್ನಲ್ ಆಗಿ ಅಟ್ಯಾಕ್ ಮಾಡ್ತಾರೆ ಅಂತ ನನಗನ್ಸುತ್ತೆ. ನಿಮ್ಗೇನನ್ಸುತ್ತೆ ಕಮೆಂಟ್ ಮಾಡೋ ಮೂಲಕ ತಿಳಿಸಿ. ಚೈತ್ರ ಅವರು ಸಹ ಕಡಿಮೆ ಇಲ್ಲ, ಅದಕ್ಕೆ ತಕ್ಕಂಗೆ ಅವರಿಗೂ ಕೂಡ ರಿವರ್ಸನ್ನು ಕೊಡ್ತಾರೆ ಅಂತ ಅನ್ಬೋದು. ಭಾಳ ಇಂಟ್ರೆಸ್ಟಿಂಗ್ ಆಗಿದೆ ಇವತ್ತಿನ ಎಪಿಸೋಡು. ಹಾಗಾಗಿ ಯಾರೆಲ್ಲ ವಿಡಿಯೋ ನೋಡಿದ್ದೀರಾ ಎಲ್ರಿಗೂ ಕೂಡ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.